ಜನವರಿ 28ರಿಂದ ಫೆಬ್ರವರಿ 6ರಂದು ಕಲಬುರಗಿ ಜಿಲ್ಲೆಯ ಸೇಡಂ ನಗರದಲ್ಲಿ ನಡೆಯಲಿರುವ ಭಾರತೀಯ ಸಂಸ್ಕೃತಿ ಉತ್ಸವ 7 ಮತ್ತು ಕೊತ್ತಲ ಸ್ವರ್ಣ ಜಯಂತಿಯ ಪ್ರಚಾರ ಕಾರ್ಯದ ಅಂಗವಾಗಿ ಅಂತಾರಾಷ್ಟ್ರೀಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರಿಂದ ಜಾಗೃತಿ ಜಾದೂ ಕಾರ್ಯಕ್ರಮವನ್ನು ಇದೇ ಜನವರಿ 3 ಮತ್ತು 4ರಂದು ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿಕಾಸ ಅಕಾಡೆಮಿಯ ಬೀದರ್ ಸಂಚಾಲಕ ರೇವಣಸಿದ್ದಪ್ಪ ಜಲಾದೆ ಹೇಳಿದರು. ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಭಾರತೀಯ ಸಂಸ್ಕೃತಿ ಉತ್ಸವ 7ರ ಅಂಗವಾಗಿ ಕಲ್ಯಾಣ ಕರ್ನಾಟಕದಾದ್ಯಂತ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರಚಾರ ಕಾರ್ಯಕ್ರಮದ ಅಂಗವಾಗಿ ಖ್ಯಾತ ಜಾದೂಗಾರ ಕುದ್ರೋಳಿ ಗಣೇಶ್ ಅವರು ಜನವರಿ 3ರಂದು ಬೆಳಗ್ಗೆ 10 ಗಂಟೆಗೆ ಬಿಕೆಡಿಬಿ ಕಲ್ಯಾಣ ಮಂಟಪ ಬಸವ ಕಲ್ಯಾಣ, ಮಧ್ಯಾಹ್ನ 2 ಗಂಟೆಗೆ ಗುರುಕೃಪಾ ಕಲ್ಯಾಣ ಮಂಟಪ ಭಾಲ್ಕಿ ಹಾಗೂ ಜನವರಿ 4ರಂದು ಬೆಳಗ್ಗೆ 10ರಂದು ನವಚೇತನ ಪಬ್ಲಿಕ್ ಶಾಲೆ ಔರಾದ್, ಸಂಜೆ 4:30ಕ್ಕೆ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರ ಬೀದರ್ನಲ್ಲಿ ಜಾಗೃತಿ ಜಾದೂ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಾರ್ವಜನಿಕರು ಹೆಚ್ಚಿನ ಜನ ಭಾಗವಹಿಸಿ ಜಾದೂ ಕಾರ್ಯಕ್ರಮ ವೀಕ್ಷಿಸಿ ಆನಂದಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಹೇಳಿದರು. ಅಲ್ಲಿ ಕೂಡ ಸುಮಾರು 15ರಿಂದ 20 ಲಕ್ಷ ಜನ ಒಂದು ವಾರದಲ್ಲಿ ಬಂದು ಹೋಗಿರ್ತಕ್ಕಂಥದ್ದೇ. ಇವಾಗ ನಮ್ಮ ಟಾರ್ಗೆಟು ಭಾರತೀಯ ಸಂಸ್ಕೃತಿ ಉತ್ಸವ 7ರ ಒಂದು ಟಾರ್ಗೆಟ್ ಏನಿದೆ ಸುಮಾರು 30 ಲಕ್ಷದ ಅಂದಾಜಿದೆ. ಒಟ್ಟಾರೆ ಕಲ್ಯಾಣ ಕರ್ನಾಟಕದ 48 ತಾಲೂಕುಗಳು ಮತ್ತು 7 ಜಿಲ್ಲೆಗಳಿಂದ ಕೇವಲ ಸದ್ಯ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಭಾಗದ ಜನ ಎಲ್ಲೆಲ್ಲಿದ್ದರೂ ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟಿದ್ದೇವೆ. ಬೆಂಗಳೂರಲ್ಲಿ ಸುಮಾರು ಈಗ 5-6 ಬೈಠಕ್ಗಳು ಆದವು ಕಳೆದ 3 ವರ್ಷದಿಂದ. ಸುಮಾರು ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ಜನ ಭಾಳ ಇದ್ದಾರೆ, ಸುಮಾರು ಲಕ್ಷಗಟ್ಟಲೆ ಇದ್ದಾರೆ. ಸುಮಾರು ಒಂದು 20-25 ಸಾವಿರ ಜನ ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ಭಾಗದ ಜನ ಅವರು ಜಿಲ್ಲೆಗೆ ಬರ್ತಾರೆ, ಅಂದರೆ ಕಲ್ಯಾಣ ಕರ್ನಾಟಕ ಬರ್ತಾರೆ. ಹೀಗೆ ಭಾರತ ವಿಕಾಸ ಸಂಗಮ ಅಂತಕ್ಕಂಥ ಆದರಣೀಯ KN ಗೋವಿಂದಾಚಾರ್ಯ ನೇತೃತ್ವದಲ್ಲಿ ಏನಿದೆ ಅದು ಸಂಸ್ಥಾಪಕರು ಭಾರತ ವಿಕಾಸ ಸಂಗಮ. ಉತ್ತರ ಭಾರತದ 6 ರಾಜ್ಯಗಳು, ದಕ್ಷಿಣ ಭಾರತದ 4 ಜಿಲ್ಲೆಗಳು, ಒಟ್ಟು 10 ರಾಜ್ಯಗಳಿಂದ ಸುಮಾರು 10,000 ಜನ ಡೆಲಿಗೇಟ್ಸ್ ಏನಪ್ಪ ಅಂದ್ರೆ 4 ದಿನ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವರು ಕೇವಲ ಸಾಮಾನ್ಯ ಕಾರ್ಯಕರ್ತರಲ್ಲ, ಒಂದು ವಿಶೇಷ ರೀತಿಯಿಂದ ಸಮಾಜದಲ್ಲಿ ಕೆಲಸ ಮಾಡತಕ್ಕಂಥ ಪ್ರಮುಖರು. ಗೋವಿಂದಾಚಾರ್ಯರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ 4 ದಿನ ಅವರು ರಾಷ್ಟ್ರೀಯ ಮಟ್ಟದ ಅಧಿವೇಶನ ಅಲ್ಲಿ ನಡೆಯುತ್ತೆ. ಒಟ್ಟಾರೆಯಾಗಿ ಇದು ಒಂದು ವೈಚಾರಿಕ ಕ್ರಾಂತಿ ಆಗಬೇಕು, ಕಲ್ಯಾಣ ಕರ್ನಾಟಕದ ಒಂದು ಪ್ರಯೋಗ ಭೂಮಿ ಅಂತ ಆದರಣೀಯ ಬಸವರಾಜ ಪಾಟೀಲ್ ಅವರು ಇದೊಂದು ಪ್ರಯೋಗ ಮಾಡ್ತಾ ಇದ್ದೀವಿ ನಾವು. ಅಂದರೆ ನಮ್ದೇನು ಮಾನಸಿಕತೆ ಇದೆ, ಹೈದರಾಬಾದ್ ಕರ್ನಾಟಕ ಅಂದ ತಕ್ಷಣ ಹಿಂದುಳಿದ ಜಿಲ್ಲೆ ಸಾಧ್ಯನೇ ಇಲ್ಲ, ನಾವು ಹಿಂದುಳಿದಕ್ಕೆ ಸಾಧ್ಯನೇ ಇಲ್ಲ, ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ನಾವು ಮಾಡಿದ್ದೀವಿ ಅಂತಕ್ಕಂಥ ತೋರಿಸೋದೇ ಇದ್ರ ಉದ್ದೇಶ ಇದೆ. ಹಾಗಾಗಿ ಅನೇಕ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಹೊಂದಿರತಕ್ಕಂಥ ಅನೇಕ ಚಿಂತಕರು, ಸಮಾಜಜೀವಿಗಳು ಬಂದು ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ಸುಮಾರು ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಸುಮಾರು 15ಕ್ಕೂ ಮೇಲ್ಪಟ್ಟ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಕೂಡ ಅವ್ರು ಬರ್ತಾರೆ. ಅವರನ್ನು ನಾವು ಒಂದು ಗೌರವ ಸನ್ಮಾನ ಕೂಡ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಏನು ಬರ್ತಾ ಇದ್ದಾರೆ ಅವರೆಲ್ಲರನ್ನು ವಿಶೇಷವಾದ ರೀತಿಯಲ್ಲಿ ಆಹ್ವಾನ ಕೊಟ್ಟು ಬರಮಾಡಿಕೊಳ್ಳುವಂಥ ವಿಶೇಷ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಮೋಸ್ಟ್ಲಿ ಕುದ್ರೋಳಿ ಗಣೇಶವರು ಒಂದ್ಸಲ ಸುಮಾರು ಒಂದು 8-10 ವರ್ಷ ಕೆಳಗಡೆ ಒಂದ್ಸಲ ಬಂದಿರೋರು ಇದಕ್ಕೆ. ಬಟ್ ಈಗ ಅವರು ವಿಶೇಷವಾದಂಥ ಭಾಳ ಉತ್ಕರ್ಷವಾದಂಥ ಜಾದೂ ಇದೆ. ಹಾಗಾಗಿ ಈ ಜಾದೂ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕರು, ಶಿಕ್ಷಕರು, ಮಕ್ಕಳೆಲ್ಲರೂ ಏನಪ್ಪ ಭಾಗವಹಿಸಿ ಅವರ ಅಮೋಘವಾಗಿರ್ತಕ್ಕಂಥ ಜಾದೂ ಪ್ರದರ್ಶನವನ್ನು ನೋಡಿ ಆನಂದಿಸಬೇಕು. ಜ್ಞಾನಕ್ಕೆ ಶಕ್ತಿ ತುಂಬತಕ್ಕಂಥ ಜಾದೂ ವಿಶಿಷ್ಟ ರೀತಿಯಲ್ಲಿ, ವಿಶೇಷವಾಗಿ ಮಕ್ಕಳಿಗೆ, ಶಿಕ್ಷಕರಿಗೆ ಭಾಳ ಒತ್ತು ಕೊಡುವಂಥ ಜಾದೂ. ಸುಮಾರು 1.5 ತಾಸು ಅವರು ಜಾದೂ ಪ್ರದರ್ಶನ ನಡೆಯುತ್ತೆ. ಭಾಳ ವಿಸ್ಮಯವಾಗಿರ್ತಕ್ಕಂಥ ಜಾದೂ. ಅವರು ಒಬ್ಬ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ. ಅವರೆಲ್ಲ ಈ ಥರ ನಾವು ಮಾಡ್ತಾ ಇದ್ದೀವಿ ಅಂದಾಗ ಕೇವಲ ಅವ್ರ ಕಾರ್ಯಕ್ರಮ ಕೊಡೋಕೆ ಅಷ್ಟೇ ಬರ್ತಾ ಇಲ್ಲ, ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಪ್ರಚಾರ ಮಾಡ್ತೀವಿ, ನಾನು ಕೂಡ ಎಲ್ಲ ಜನರಿಗೆ ಆಹ್ವಾನ ಮಾಡ್ತೀನಿ, ಎಲ್ಲ ತಾಲೂಕು ಲೆವೆಲ್ ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ಇವತ್ತು ಸುಮಾರು ಏನಪ್ಪ ಅಂದ್ರೆ 9 ದಿನಗಳ ಪ್ರವಾಸ ಕೊಟ್ಟಿದ್ದಾರೆ. ಜೊತೆಗೆ ಅವರು ಒಂದು ವಾರ ಅಲ್ಲಿ ನಮ್ಮದೇನು 29ರಿಂದ ಏನು ಕಾರ್ಯಕ್ರಮ ನಡೀತಾ ಇದೆ ಜನವರಿ, ಅಲ್ಲಿ ಅವರು ಸುಮಾರು ಒಂದು ವಾರ ಅಂತೂ ಇರಬೇಕಂತ ಅಪೇಕ್ಷೆ ಇದೆ ನಮ್ಮದು. ಅವ್ರು 3-4 ದಿನ ಅಂತೂ ಖಂಡಿತ ಇದ್ದೇ ಇರ್ತಾರೆ. ಅವ್ರದ್ದು ಒಂದು ದೊಡ್ಡ ಪ್ರದರ್ಶನ ಅಲ್ಲಿ ನಡೆಯುತ್ತೆ. ಹೀಗೆ ಈ ಭಾರತೀಯ ಸಂಸ್ಕೃತಿ ಉತ್ಸವದ ತಯಾರಿ ದೃಷ್ಟಿಯಿಂದ ಇವತ್ತು ನಾವು ವಿಶೇಷವಾದಂಥ ಒಂದು ಪತ್ರಿಕಾಗೋಷ್ಠಿ ನಾವು ಕರೆದ ವಿಷಯ ಹೇಳಬೇಕಂತ ಕರೆದಿದ್ವಿ. ಜೊತೆಗೆ ಮುಂದಿನ ವಿಷಯ ಏನಪ್ಪ ಅಂದ್ರೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಕಾಸ ಅಕಾಡೆಮಿ ಅಧ್ಯಕ್ಷರು ಮತ್ತು ಈ ಭಾಗದ ಕಲ್ಯಾಣ ಕರ್ನಾಟಕದ ಯುವಕರಿಗೆ ಸೇನಾ ಭರ್ತಿಯ ಒಂದು ತರಬೇತಿ ನೀಡುವಂಥ ಉದ್ದೇಶದಿಂದ ಒಂದು ಗ್ಲೋಬಲ್ ಸೈನಿಕ್ ಅಕಾಡೆಮಿ
ಸಂಸ್ಥೆ ತೆಗೆದು ಅದರಿಂದ ಏನು ಕಾರ್ಯ ನಡೆಸಿದ್ದಾರೆ ಅವರು ಮುಂದಿನ ವಿಷಯ